ಈ ವಿಡಿಯೋದಲ್ಲಿ ಬಂದು ನಾವು ಎಸ್ ಎನ್ ಎಸ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್ ಎನ್ ಎಸ್ ಬಂದು ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ ಅಂತ. ಅದು ನೇಮೇ ಹೇಳೋ ಥರ ಅದೊಂದು ನೋಟಿಫಿಕೇಶನ್ನ ಸೆಂಡ್ ಮಾಡುತ್ತೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ನಿಮ್ಮದು ಯಾವುದೋ ಒಂದು ಇಂಟರ್ನೆಟ್ನ ಯೂಸ್ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ, ಜಿಯೋ ಅಥವಾ ಏರ್ಟೆಲ್ಲು ಅಥವಾ ವೋಡಾಫೋನ್ನ ಯೂಸ್ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮದು 1 GB ಪ್ಯಾಕ್ ಇರುತ್ತೆ ಪರ್ ಡೇ. ಇನ್ ಕೇಸ್ ಏನಾದರೂ ಒಂದು 90% ಅಂತಂದರೆ 900 MB ಏನಿದೆ ಅದನ್ನು ಯೂಸ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಈ ರೀತಿ ನೀವು 90% ಡೇಟಾನ ಯೂಸ್ ಮಾಡಿದ್ದೀರಾ ಅಂತ. ಅದೇ ರೀತಿ ನೀವು ಇಲ್ಲಿ ಒಂದು ನೋಟಿಫಿಕೇಶನ್ ಸೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಒಂದು EC2 ಇನ್ಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅದು 80% ಕ್ರಾಸ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಸೆಂಡ್ ಮಾಡೋ ಥರ ಒಂದು ನೋಟಿಫಿಕೇಶನ್ ಸೆಂಡ್ ಮಾಡತ್ತಾರೆ. ಈ ಥರ ಈ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸು ಈ ಲಿಮಿಟ್ ಬಿಟ್ಟು ಮೇಲ್ಗಡೆ ರೀಚ್ ಆಗಿದೆ ಅಂತ ಅಂದರೆ 80% ನಾವು ಸೆಟ್ ಮಾಡಿತ್ತು ಅಂತ ಅಂದರೆ 81% ಹೋದ ತಕ್ಷಣ ಒಂದು ಇವೆಂಟ್ ಟ್ರಿಗರ್ ಆಗಿ ಆ ನೋಟಿಫಿಕೇಶನ್ ಬಂದು ನಿಮ್ಮ ಮೇಲ್ ಸೆಂಡ್ ಆಗುತ್ತೆ. ಅದರಲ್ಲಿ ಬೇಜಾನ್ ಕಡೆ ಸೆಂಡ್ ಮಾಡ್ಕೋಬೋದು. ಮೀನ್ಸ್ ಜಿಮೇಲ್ ID ಬೇಕಾದ್ರೆ ಸೆಂಡ್ ಮಾಡ್ಬೋದು ಅಥವಾ SMS ಮುಖಾಂತರ ಸೆಂಡ್ ಮಾಡ್ಬೋದು. ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಜಸ್ಟು ಇಲ್ಲಿ SNS ಅಂತ ಟೈಪ್ ಮಾಡಿ, ಇನ್ ಕೇಸ್ ಏನು ಡ್ಯಾಶ್ ಬೋರ್ಡಲ್ಲೇ ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ ಇತ್ತು ಅಂತಂದರೆ ಇದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. SNS ಅಂತ ಟೈಪ್ ಮಾಡೋದು ನಿಮಗೆ ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ ಅಂತ ಬರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ಡ್ಯಾಶ್ ಬೋರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಟಾಪಿಕ್ ಕ್ರಿಯೇಟ್ ಆಗಿದೆ ಮತ್ತು ಎಷ್ಟು ಸಬ್ಸ್ಕ್ರಿಪ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ನಿಮಗೆ. ಜಸ್ಟು ಟಾಪಿಕ್ನ ಒಂದು ಕ್ರಿಯೇಟ್ ಮಾಡೋಣ. ಮೊದಲು ಟಾಪಿಕ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಜಸ್ಟು ಕ್ರಿಯೇಟ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಇನ್ನು ಫಸ್ಟ್ ಔಟು ಮತ್ತು ಸ್ಟ್ಯಾಂಡರ್ಡ್ ಅಂತ 2 ಆಪ್ಷನ್ ಇದೆ. ಇದು ಬಂದು SQSಗೆ ಯೂಸ್ ಆಗುತ್ತೆ. ಅದು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ನೀವು ಜಸ್ಟು ನೋಟಿಫಿಕೇಶನ್ ಸೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಏನಿದೆ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಟಾಪಿಕ್ ನೇಮ್ ಏನಿದೆ ಅದನ್ನು ಕೊಡಿ, ನಿಮ್ಗೆ ಹೆಂಗೆ ಬೇಕೋ ಅದು. ನಾನು ಬಂದು ನೋಟಿಫಿಕೇಶನ್ ಫಾರ್ CPU ಯೂಸೇಜ್ ಅಂತ ಕೊಡ್ತೀನಿ, US ಅಂತ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಡಿಸ್ಪ್ಲೇ ನೇಮ್ ಬೇಕಾದ್ರೆ ಏನು ಬೇಕಾದ್ರೆ ನೀವು ಕೊಡ್ಬೋದು. ನಾನು ಬಂದು ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಎನ್ಕ್ರಿಪ್ಷನ್ನು ಬೇಜಾನ್ ತೋರಿಸ್ತಾ ಇದೆ. ಇದನ್ನು ಮುಂದೆ ವೀಡಿಯೋದಲ್ಲಿ ಅದು ಸಾಧ್ಯ ಆದರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಕ್ರಿಯೇಟ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದೆ ಓಕೆ, ಇಲ್ಲಿ ಯಾವುದೇ ರೀತಿ ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನೋ ಇಶ್ಯೂ. ಜಸ್ಟ್ ಇದನ್ನು ರಿಮೂವ್ ಮಾಡ್ತೀನಿ ನಾನು. ಓಕೆ, ಜಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇದು ಮೇ ಬಿ ಓಕೆ ಇದೇನು ಕೇಳ್ತಾ ಇದೆ, ದ ನೇಮ್ ಮಸ್ಟ್ ಬಿ ಮ್ಯಾಕ್ಸಿಮಮ್. ಓಕೆ ಜಸ್ಟ್ ನಾನು ನೋಟಿಫಿಕೇಷನ್ ಅಂತ ಸೆಂಡ್ ಮಾಡ್ತೀನಿ. CPU ನೋಟಿಫಿಕೇಷನ್ ಅಂತ, CPU ನೋಟಿಫಿಕೇಷನ್. ಓಕೆ, ಇದು ಆ್ಯಸ್ ಇಟ್ ಈಸ್ ಇರಲಿ. ಜಸ್ಟು ಕ್ರಿಯೇಟ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಟಾಪಿಕ್ ಕ್ರಿಯೇಟ್ ಆಯಿತು. ಟಾಪಿಕ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ನ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಂದೊಂದು ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರಿಪ್ಷನ್ ಅಂತಂದರೆ ಏನು ಹೇಳು, ನಾರ್ಮಲಾಗಿ ಹೇಳಬೇಕು ಅಂತಂದರೆ ನೀವು ಒಂದು ಸಿಮ್ ತೊಗೊಳ್ತೀರಾ. ಸಿಮ್ ತೊಗೊಂಡಾದ್ಮೇಲೆ ಸಿಮ್ಗೆ ರೀಚಾರ್ಜ್ ಮಾಡ್ತಿರಲ್ಲ 149 ಅಥವಾ 159 ಅಥವಾ 2 GB ಬೇಕೋ ಪರ್ ಡೇ, ಆ ರೀತಿ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಇಮೇಲ್ಗೆ ಸೆಂಡ್ ಆಗಬೇಕು ಅಥವಾ SMS ಥ್ರೂ ಸೆಂಡ್ ಆಗಬೇಕು ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ಬೇಕಾಗುತ್ತೆ. ಜಸ್ಟು ಒಂದು ಮೊದಲು ಟಾಪಿಕ್ ಕ್ರಿಯೇಟ್ ಆದಮೇಲೆ ಜಸ್ಟು ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಟಾಪಿಕ್ ಏನಿದೆ ಆ ಟಾಪಿಕ್ ARN ಇಲ್ಲಿ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ. ಇನ್ ಕೇಸ್ ಏನಾದರೂ ಇಲ್ಲಿ ನಿಮ್ಗೆ ಯಾವುದು ಟಾಪಿಕ್ ಅಂತ ಗೊತ್ತಾಗಿಲ್ಲ ಅಂತಂದರೆ ನೇಮ್ ಮುಖಾಂತರ ಫೈಂಡ್ ಔಟ್ ಮಾಡ್ಬೋದು. ಅಥವಾ ನೀವಿಲ್ಲಿ ಟಾಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ಇಲ್ಲಿ ನಿಮಗೆ ARN ಸಿಗುತ್ತೆ. ಇದೆಲ್ಲ ನಾವು ಕ್ರಿಯೇಟ್ ಮಾಡಿರೋದು, ಇದ್ರದ್ದು ARN ಸಿಗುತ್ತೆ. ಇದನ್ನು ಫೈಂಡ್ ಔಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನನಗೆ ಆಲ್ರೆಡಿ ಇಲ್ಲಿ ನೇಮ್ ಕೊಟ್ಟಿರೋದ್ರಿಂದ CPU ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಪ್ರೋಟೋಕಾಲ್ ಬಂತು ಅಂತಂದರೆ SMS ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬಂದು ನಾನು ಇಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಥವಾ ನೀವು ಬೇಜಾನ್ ಆಪ್ಷನ್ಗಳಿದೆ, SMS, HTTP, HTTPS, ಇದನ್ನು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ SMS ಬೇಕು ಅಂತಂದರೆ SMS ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ದು ಏನಿದೆ ಮೊಬೈಲ್ ನಂಬರ್ ಕೊಟ್ಟು ನಿಮಗೊಂದು ನೋಟಿಫಿಕೇಶನ್ ಸೆಂಡ್ ಆಗುತ್ತೆ ಮೊಬೈಲಲ್ಲಿ. ಅದ್ರ ಮುಖಾಂತರ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಅಥವಾ ಇಲ್ಲಿ ಇಮೇಲ್ ಬಂತು ಅಂತಂದರೆ ಇದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟು ಇದನ್ನು ಇಮೇಲ್ಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಬಂದು ನಂದು ಆಲ್ರೆಡಿ ಒಂದು Gmail ID ಇದೆ ನೋಡಿ. ಇಲ್ಲಿ ಯಾವುದೇ ರೀತಿ ಮೆಸೇಜಸ್ ಇಲ್ಲ. ಜಸ್ಟು ನಾನು ಇವಾಗ ಇಮೇಲ್ ID ಕೊಡ್ತೀನಿ. ನಂದು murali800@gmail.com ಕೊಡ್ತೀನಿ.
ಕೊಟ್ಟಾದ್ಮೇಲೆ ಇನ್ಯಾವುದು ನಾನು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಓಕೆ, ಇವಾಗ ನೋಡೋಣ. ಇಲ್ಲಿ ಟಾಪಿಕ್ ಕ್ರಿಯೇಟ್ ಆಗಿದೆ. ಟಾಪಿಕ್ ಒಳಗಡೆ ಬಂತು ಅಂತಂದರೆ ನಿಮಗೊಂದು ಸಬ್ಸ್ಕ್ರಿಪ್ಷನ್ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಪೆಂಡಿಂಗ್ ಕನ್ಫರ್ಮೇಷನ್ ಅಂತ ಇದೆ ನೋಡಿ. ಯಾವುದೇ ರೀತಿ ಇನ್ನೂ ಪೆಂಡಿಂಗಲ್ಲಿದೆ. ಏನಕ್ಕೆ ಅಂತ ಅಂದರೆ ನೀವು ಪರ್ಟಿಕ್ಯುಲರಾಗಿ ಇನ್ ಕೇಸ್ ಏನಾದರೂ ಇಮೇಲ್ ಐ ಡಿನ ಯಾವುದೋ ರಾಂಗ್ ಇಮೇಲ್ ಐ ಡಿ ಕೊಟ್ಟಿರ್ತೀರಾ. ಇನ್ ಕೇಸ್ ಏನಾದರೂ ಇದು ಯಾವುದೇ ರೀತಿ ಸ್ಟೇಟಸ್ ಏನಾದರೂ ಓಕೆ ಆಗಿಬಿಡ್ತು ಅಂತ ಅಂದರೆ ನಿಮ್ದು ಏನು ನೋಟಿಫಿಕೇಶನ್ ಇರುತ್ತೆ ಎಲ್ಲ ಅವ್ರಿಗೆ ಸೆಂಡ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ AWS ಏನು ಮಾಡಿದರೆ ಅಂತಂದರೆ ಮೊದಲು ಕನ್ಫರ್ಮ್ ಮಾಡಿ ಅಂತ ಕೇಳುತ್ತೆ. ಕನ್ಫರ್ಮ್ ಆದಮೇಲೆ ಅಷ್ಟೇ ಈ ಇಮೇಲ್ ಐ ಡಿ ಬಂದು ನಿಮ್ದಂತ ಅದು ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ಇದ್ಯಾವುದು ಅನ್ವಾಂಟೆಡ್ ಮೆಸೇಜ್ ಬಂದಿದೆ. ಇದ್ರೊಳಗಡೆ ಹೋಯ್ತು ಅಂತ ನಿಮ್ಗೆ ಆಲ್ರೆಡಿ ನೋಟಿಫಿಕೇಶನ್ ಸೆಂಡ್ ಆಗಿದೆ ನೋಡಿ. ಇಲ್ಲಿ ಬಂದು ಜಸ್ಟ್ ಕನ್ಫರ್ಮ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಬೇಕಷ್ಟೇ. ಇದು ಕನ್ಫರ್ಮ್ ಆದ ತಕ್ಷಣನೇ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಸ್ಕ್ರಿಪ್ಷನ್ ಕನ್ಫರ್ಮ್ ಅಂತ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ, ಏನು ಬೇಕಾಗಿಲ್ಲ. ನೆಕ್ಸ್ಟ್ ಬಂತು ಅಂತ ಅಂದರೆ ಇಲ್ಲಿ ನೋಡಿ, ಜಸ್ಟ್ ರಿಫ್ರೆಶ್ ಮಾಡಿದ್ರೆ ಸಾಕು, ಇದು ಆ್ಯಕ್ಟಿವ್ ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಕನ್ಫರ್ಮ್ಡ್ ಅಂತ ಬಂತು ಅಂತ ಅಂದರೆ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಈ ವಿಡಿಯೋದಲ್ಲಿ ಬಂದು ನೀವು SMS ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ ತಿಳ್ಕೊಂಡ್ರಿ. ಇದನ್ನು ಬಂದು ಯಾವ ರೀತಿ ನೀವು CPU ಯೂಸೇಜ್ ಆದಾಗ ಯಾವ ರೀತಿ ನಿಮ್ಮ ಇಮೇಲ್ ಐ ಡಿಗೆ ಮೆಸೇಜ್ ಸೆಂಡ್ ಆಗೋ ಥರ ಮಾಡೋದು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ.